ಮಾಡಿದ್ರೆ ಸಾಕಾ? ಏ ಹೂ ಏ ಬಂದೇಳಯ್ಯ. ಕರೆದ್ಬಿಟ್ಟು ಎಲ್ಲೋ ನೋಡ್ತಿದ್ಯಲ್ಲ, ಏನ್ ಬೇಕು? ನೀನೇ ಬೇಕು. ಏನಂದೆ? ಹೂವ ಬೇಕು ಅಂದೆ. ಎಷ್ಟ್ ಬೇಕು? ಈಗಲ್ಲ, ನಾಳೆ ನಾನು ಹುಟ್ಟದಪ್ಪ, ಮಳೆ ತಂದ್ಕೊಡು. ತಗೋ ದುಡ್ಡು. ನಾನ್ ನಾಳೆ ಹೂ ತಂದ್ಕೊಟ್ಮೇಲೆ ದುಡ್ಡು ಕೊಡು. ಅಡ್ರೆಸ್ ಬಂದ್ಬಿಡು. ಇತ್ಯ ತಾನೆ, ನಾನ್ ವ್ಯಾಪಾರ ಹಾಳು ಮಾಡ್ಬಿಡ್ಬೇಡಯ್ಯ. ಖಂಡಿತ ನಿನಗೋಸ್ಕರ ಕಾಯ್ತಿರ್ತೀನಿ. ನಾಳೆ ಮನೆ ಹತ್ರ ಬಂದು ನೋಡ್ತೀನಿ. ವೆಲ್ಕಮ್. ಇದೇನ್ ಮನೆನಾ ಇಲ್ಲ ಅರಮನೆನಾ? ಅರಮನೆನೆ. ಸರಿ ಸರಿ, ಹೂ ತಗೊಂಡು ದುಡ್ಡು ಕೊಡು. ಕೊಡ್ತೀನಿ. ಆ ಸೀತಾ, ಮಂಚನ ನೀನೇ ಅಲಂಕಾರ ಮಾಡ್ಬಿಡು. ಇದನ್ನು ನಾನೇ ಮಾಡ್ಬೇಕಾ? ಏನ್ ಚಂದಾಗೈತಪ್ಪ. ಏನ್ ಹಂಗ್ ನೋಡ್ತಾ ಇದೀಯಾ? ದುಡ್ಡು ತೆಗಿ. ಸೀತಾ, ನೀನೆಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ? ಥ್ಯಾಂಕ್ ಯು. ಬಾ ಕೂತ್ಕೋ. ಸರಿ, ಇಟ್ಮೇಲೆ ಅವರೇ ಕಾಳ್. ಯಾಕೆ ನೀನ್ ಎಂಡ್ರಿಲ್ವಾ? ಸದ್ಯಕ್ಕೆ ನೀನೇ ನನ್ನ ಹೆಂಡತಿ. ಕಮ ನನ್ ಮನೆ ಬಂದು ನನಗೆ ಹೊಡ್ತೀಯಾ? ನಿನಗೇನು, ನಿಮ್ಮ ಅಪ್ಪನಿಗೆ ಹೊಡಿತೀನಿ. ಹೆಣ್ಣು ಅಂದ್ರೆ ನೀನ್ ಕಾಲ್ಗೆ ಹಾಕೊಳ್ಳೋ ಚಪ್ಪಲಿನ ತಿಳ್ಕೊಂಡಿದ್ದೇನೋ? ಲೋಪರ್ ನನ್ ಮಗ. ಎಲ್ಲೋಗ್ತಿದ್ಯಾ? ನಿಮ್ಮ ಅಪ್ಪನ ಮನೆಗೆ. ಆನಂದ್, ನಿನಗೆ ಎಷ್ಟು ಸಲ ವಾರ್ನ್ ಮಾಡಿದ್ದೀನಿ, ಇಂಥ ಹಲ್ಕ ಕೆಲಸ ಮಾಡಬೇಡ ಅಂತ. ನನ್ನ ಸ್ನೇಹಿತನಾಗಿ ನನ್ನ ದಾರಿಗೆ ಅಡ್ಡ ಬರಬೇಡ. ನೋಡು, ಒಳ್ಳೆ ಕೆಲ್ಸಕ್ಕೆ ಮಾತ್ರ ನಾನು ನಿನ್ನ ಸ್ನೇಹಿತ, ಇಂಥ ಕಚಡ ಕೆಲಸಕ್ಕಲ್ಲ. ಬೇಡ, ಹತ್ರ ಬರ್ಬೇಡ. ಬಂಬಟ ಹೊಡೆದಾಕ್ಬಿಟ್ಟೆ ಗುರು. ಅಯ್ಯಪ್ಪ, ಬಿಗಿದ್ಬಿಟ್ಟವನೆ. ಸರಿ, ಇಟ್ಮೇಲೆ ಅವರೇ ಕಾಳ್. ಏನ್ ಸಖತ್ತಾಗಿ ಫೈಟ್ ಮಾಡ್ದೆ ಗುರು. ಸಾರಿ, ಹೀರೋ ಅಂದ್ರೆ ನೀನೆ.
ನಮಸ್ಕಾರ ಸರ್. ಇಟ್ಮೇಲೆ ಅವರ ನೀನ್ ನಮ್ಮ ಏರಿಯಾ ಇನ್ಸ್ಪೆಕ್ಟರ್ ಅಂತ ನಂಗೆ ಯಾಕೆ ಇರ್ಲಿಲ್ಲ? ಹೇಳ್ತೇನೆ. ನಾಯ್ಡು ಸರ್, ಇವಳನ್ನ ಕರ್ಕೊಂಡು ಹೋಗಿ ಇವಳು ಮನೆಗೆ ಭದ್ರವಾಗಿ ಬಿಟ್ಬಿಡ್ ಬಾ. ಸರ್, ಎಮ್ಮನ್ನ ಲೋಪ್ಲ ಬಿಡೋದಾ ಬೈಟಿ ಬಿಡೋದಾ? ಶರಪ್, ನಾನು ಹೇಳ್ದಷ್ಟು ಕೆಲಸ ಮರ್ಯಾದೆ ಮಾಡು. ಸರಿ ಸರ್. ನಾಯ್ಡು, ಏನ್ ಸರ್? ಇವಳನ್ನ ಕರ್ಕೊಂಡು ಹೋಗಿ ಇವಳು ಮನೆಗೆ ಬಿಟ್ಬಿಡ್ ಬಾ ಅಂತ ನಾ ಸರಿ ಹೇಳಿ. ಸರ್. ಅಮ್ಮ ತಲ್ಲಿ ಬೇಗ ರಾಮ. ಯಾಕೆ? ಬರ್ತೀನಿ ಬರ್ತೀನಿ. అమ్మ అమ్మ తల్లి రండి, సాయబ్రు లోపల ఉన్నారు. పోండి పోండి. హంస నడుక ఎంతో వయ్యారంగా పోతుంది. చెంచా ನನ್ನ మగనే ఈగలే కాకాడికి ಶುರು ಮಾಡ್ದೆ. వెదవా వెదవా, ఈ రోజు భోజనం తెచ్చింది, రేపు సాయబ్రని మదువే ఆతుంది, అందుకే రేపు కొట్టే నమస్కారం ఈ రోజే కొట్టేన్రా. ರೆಡಿ ರೆಡಿ. ಯಾಕೆ ಸರ್ ಹಂಗ್ ನೋಡ್ತೀರಾ? ನಂಗೆ ಭಯ ಆಗುತ್ತೆ. ನಿನಗೆ ಭಯನಾ? ನೀನ್ ಆಡೋ ಆಟಕ್ಕೆ ನನಗ್ ಭಯ ಆಗ್ಬೇಕು ಅಷ್ಟೇ. ನಿಜ ಹೇಳು, ಈ ಊಟ ಎಲ್ಲಿಂದ ತಂದೆ? ಅಯ್ಯೋ, ನಮ್ಮ ಮನೆಯಿಂದ. ಯಾಕೆ? ನಾನೇ ನನ್ನ ಕೈಯಾರೆ ಮಾಡಿದ ಅಡಿಗೆ ರುಚಿ ನಿಮ್ಗೆ ಹಿಡಿಸುತ್ತೋ ಇಲ್ವೋ ಅಂತ. ಹಿಡಿಸ್ಲಿಲ್ಲ ಅಂದ್ರೆ ಇನ್ನೂ ರುಚಿ ರುಚಿಯಾಗಿ ಮಾಡ್ಕೊಂಡ್ ಬರ್ತೀನಿ. ಅದೇನು ಅಷ್ಟೊಂದು ಅಕ್ರೆ? ಅಕ್ರೆ ಏನಲ್ಲ, ಮತ್ತೆ ಲವ್. ಲವ್ವಾ? ಪ್ರೀತಿ. ಪ್ರೀತಿ ಯಾವತ್ತು ಒನ್ ವೇ ಟ್ರಾಫಿಕ್ ಹಾಕೂಡ್ದು. ಅದಕ್ಕೆ ನೀವು ನನ್ನ ಪ್ರೀತಿಸ್ಬಿಡಿ. ಸೀತಾ, ಇನ್ನೊಂದ್ಸಲಿ ಪ್ರೀತಿ ಗೀತಿ ಅಂದ್ರೆ ನಿನ್ನ ಮದ್ ಒಳಗಡೆ ಹಾಕ್ಬಿಡ್ತೀನಿ. ಮೊದ್ಲ ಕೆಲಸ ಮಾಡಿ. ಯಾವಾಗ್ಲೂ ಎದುರುಗಡೆ ಕೂತು ನಿಮ್ಮನ್ನೇ ನೋಡ್ತಾ ಇರ್ಬೋದು. ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆ ಬಿಟ್ರೆ ಲವ್ ಏನ್ರಿ ಮಾಡೋದು? ಏಯ್, ಹೋಗಾಚೆ. ಹೋಗ್ತೀನಿ, ಆದ್ರೆ ಮತ್ತೆ ಬರ್ತೀನಿ. ನೋಡು, ಇನ್ನೊಂದ್ಸಲಿ ಸ್ಟೇಷನ್ ಕಡೆ ಕಾಲಿಟ್ರೆ ನಿನ್ನ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಗೆಟ್ ಔಟ್. ನನ್ ಚಿನ್ನ. ಗೆಟ್ ಔಟ್. ಯಾಕಮ್ಮ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೀಯಾ? ಚಿಚಿ, ನಿಮ್ ಸಾಯಿಬ್ರು ತುಂಬಾ ಕೆಟ್ಟವ್ರು. ಏನ್ చేశారు? ಅವ್ರಿಗೆ ಊಟಕ್ ಮುಂಚೆನೆ ಒಂದ್ ಕೊಡ್ಬೇಕಂತೆ. ಇನ್ನ ಊಟ ಆದ್ಮೇಲೆ ಇನ್ನೊಂದು. ಅಬ್ಬಬ್ಬಾ, ಈ ಗಂಡಸರೇ ಹೀಗೆ. ಸ್ವಲ್ಪ ಸಲಿಗೆ ಕೊಟ್ರೆ ಹೆಗಲ್ ಮೇಲೆ ಕೈ ಹಾಕ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಮುತ್ಕೊಡೋದಾ? ಅಲ್ಲ, ಏನಂತ ಅರ್ಜೆಂಟು? ಮದ್ವೆ ಆದ್ಮೇಲೆ ಹೆಂಗೂ ಇದ್ದೇ ಇದೆ ಡಿಂಗ್ಡಾಂಗು. ಏನ್ರಾದೆ ಡಿಂಗಾಂಗ್ అంటే? ಅಂದ್ರೆ ಮದುವೆ ಕಾಯಂ ಆಯ್ತು. ಏನ್ರಯ್ಯ ಹಾರ ಹಾಕ್ತಾ ಇದ್ದೀರಾ? ನನ್ಗೇನಾದ್ರೂ ಪ್ರಮೋಷನ್ ಸಿಕ್ತಾ? ಹೌದು ಸರ್, ನಿಮ್ ಲೈಫ್ ನಲ್ಲೇ ನಿಮ್ ಪ್ರಮೋಷನ್ ಸಿಕ್ತು. లైఫ్ ಅಲ್ಲಿ ప్రమోషన్? మీరు మనుషులా? దేవుడు. మీలాంటి ఆఫీసర్ని ನನ್ನ ಜನ್ಮದಲ್ಲಿ ನಾನು ನೋಡ್ಲೇ ಇಲ್ಲ. ಉಪ್ಪರಿಗೆ ಮೇಲಿರುವ ನೀವು ಗುಡಿಸಲಲ್ಲಿರುವ ಒಂದು ಬಡ ಹುಡುಗಿನ ಪ್ರೀತಿಸಿ ಮದುವೆ ಮಾಡ್ಕೊಳ್ತೀರ ಅಂದ ಮೇಲೆ ಇದೇನು ಸಣ್ಣ ವಿಷಯವಲ್ಲ ಸರ್. ನಿಮ್ಮ ವಿಶಾಲ ಹೃದಯ చూస్తే ಏನ್ ಹೇಳ್ತಾ ಇದ್ದೀರಾ? నిజాన్ని ಹೇಳ್ತಾ ಇದೀವಿ సార్. సీతమ్మ గారిని డిండాంగ్ చేస్తారంట, ఆమె నీ పెళ్లి చేసుకుంటారంట. ಯಾರು ಹೇಳಿದ್ದು? సీతమ్మనವರು ಹೇಳಿದ್ರು. ನಮ್ಮಿಬ್ಬರಿಗೆಲ್ಲ ಇಡೀ ಊರಿಗೆ ಸೀತಮ್ಮ ಟಾಮ್ ಟಾಮ್ ಕೊಡ್ತಾ ఉంది. ಹೋಗಿ ಕೆಲಸ ನೋಡ್ಕೊಳ್ಳಿ. ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ಕೃಷ್ಣ. ಏನ್ ರಾಗ? ನೀನ್ ಕರೆದ ತಕ್ಷಣ ಅವ್ನ್ ಬಂದ್ಬಿಡಕ್ಕೆ ನೀನೇನ್ ರಾಧೆ ಅಲ್ಲ, ಇಲ್ಲಿ ಯಾವ ಯಮುನಾ ನದಿನೂ ಹರಿಯೋದಿಲ್ಲ. ಸುಮನ್ ಕೊಕ್ಕರ್ಸು. ನನ್ನ ಕೃಷ್ಣನಿಗೆ ನಾನೇ ರಾಧಾ. ನಮ್ಮ ಮನೆ ಮುಂದೆ ಹರಿತಿರೋ ಮೋರಿನೇ ನಮಗೆ ಯಮುನಾ ತೀರ. ಈ ರಾಧೆ ಕೂಗು ನನ್ನ ಕೃಷ್ಣನಿಗೆ ಎಷ್ಟು ಬೇಗ ತಟ್ಟುಬಿಟ್ಟಿದೆ. ಬಂದೇ ಬಿಟ್ಟ ನನ್ನ ಕೃಷ್ಣ. ಕೃಷ್ಣ ಕೃಷ್ಣ ನೀ ಬೇಗನೆ. ನಿನ್ನ ಆಟ ಎಲ್ಲ ಕಟ್ಟಿಡು. ನಿನ್ ಹತ್ರ ಒಂದೆರಡು ಒಳ್ಳೆ ಮಾತಾಡಿದ್ದಕ್ಕೆ ನಾನ್ ನಿನ್ ಮದ್ವೆ ಆಗ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ಊರೆಲ್ಲ ಟಾಮ್ ಟಾಮ್ ಹೊಡಿತಿದ್ಯಾ? ಅತ್ತೇರಿ ಇಟ್ಮೇಲೆ ಅವರೇ ಕಾಳ್. ನಾನೆಲ್ಲ ಸುಳ್ಳು ಹೇಳ್ದೆ? ನೀವ್ ಹೇಳದ್ದನ್ನ ನಾನು ಹೇಳ್ದೆ. ನಾನೆಲ್ಲ ಹೇಳ್ದೆ? ಅಯ್ಯಯ್ಯೋ ಚೆನ್ನಣ್ಣ, ಕೇಳ್ರಿ ನ್ಯಾಯನ. ಅಲ್ರಿ, ಸೋಮವಾರ ರಾತ್ರಿ ಸಂಪಿಗೆ ಹೂ ಕೊಟ್ಟು ಆಸೆ ತೋರಿಸ್ಲಿಲ್ವಾ? ಮಂಗಳವಾರ ರಾತ್ರಿ ಮೈಗ್ ಮೈ ತಾಕಿಸ್ಲಿಲ್ವಾ? ಬುಧವಾರ ರಾತ್ರಿ ಭುಜದ ಮೇಲೆ ಕೈ ಹಾಕ್ಲಿಲ್ವಾ? ಗುರುವಾರ ರಾತ್ರಿ ಗಟ್ಟಿ ಗಲ್ಲ ಹಿಡ್ಕೊಳ್ಳಿಲ್ವಾ? ಶುಕ್ರವಾರ ರಾತ್ರಿ ಶುರುನೇ ಹಚ್ಕೊಂಡ್ಬಿಟ್ಟೆ. ಪ್ರೀತಿ ಮಾಡ್ತೀನಿ, ಮದ್ವೆ ಆಗ್ತೀನಿ ಅಂತ. ಬಾಯಿ ಮುಚ್ಕೊಂಡು ಹೋಗ್ತೀಯ ಅಲ್ವಾ? ಯೋ, ಹೆಂಗ್ಸ್ ಮೇಲೆ ಕೈ ತಕ್ಕ ನಾಚಿಕೆ ಆಗಕ್ಕಿಲ್ವಾ ನಿಂಗೆ? ಈ ಹುಡುಗಿನ ಪ್ರೀತಿ ಮಾಡೋದ್ ಮಾಡ್ಬಿಟ್ಟು ಮದ್ವೆ ಆಗ್ತೀನಿ ಅಂತ ನಂಬಿಸ್ಬಿಟ್ಟು ಈಗ ಕೈ ಕೊಡ್ತಾ ಇದ್ಯಾ? ಅದು ಇದು ಆಗಕ್ಕಿಲ್ಲ. ಈಗ ಮದ್ವೆ ಆಗ್ಲೇಬೇಕು. ಸೀತಾ, ನೀನ್ ಏನ್ ಮಾತಾಡ್ತಾ ಇದೀಯಾ ಅಂತ ನಿನಗೆ ಗೊತ್ತಮ್ಮ? ನಿನ್ನ ಜೀವನದ ಜೊತೆ ನೀನೇ ಹುಡುಗಾಟ ಆಡ್ತಾ ಇದೆಯಲ್ಲಮ್ಮ. ಎಲ್ರೆದ್ರಿಗೆ ಮಾತಾಡ್ಬಿಟ್ಟಲ್ಲ, ನಿನ್ನ ಮದುವೆ ಆಗೋಕ್ ಯಾರಮ್ಮ ಮುಂದೆ ಬರ್ತಾರೆ? ನನ್ನ ಕ್ಷಮಿಸ್ಬಿಡಪ್ಪ. ನಾನು ಅವ್ರನ್ನ ಮನಸಾರೆ ಪ್ರೀತಿಸ್ತಿದ್ದೀನಿ. ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ.
ಸೀತಾ, ನೀರಿನಲ್ಲಿ ಈಜೋ ಮೀನು ಆಕಾಶದಲ್ಲಿ ಹಾರೋಕೆ ಪ್ರಯತ್ನ ಪಡಬಾರ್ದಮ್ಮ. ಅವನು ಖಂಡಿತ ನಿನ್ನ ಮದುವೆ ಆಗಲ್ಲಮ್ಮ, ಆಗಲ್ಲ. ಅವನು ಮರ್ತು ಬಿಡು. ಇಲ್ಲಪ್ಪ, ಒಂದ್ ಹೆಣ್ಣು ಒಬ್ರಿಗೆ ಮನಸ್ಸು ಕೊಟ್ಮೇಲೆ ಮುಗೀತು. ಅಪ್ಪ, ನನ್ ಮನಸ್ಸನ್ನು ಮಂಟಪದಾಗೆ ಅವ್ರನ್ನ ಯಾವತ್ತೋ ಮದ್ವೆ ಆಗ್ಬಿಟ್ಟಿದ್ದೀನಿ. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನಂಗಿಲ್ಲಪ್ಪ, ನಂಗಿಲ್ಲ. ಸೀತಾ, ಯಾವ ತಂದೆ ತಾನೇ ಮಗಳಿಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಾನಮ್ಮ. ನಿನ್ನ ದಾರಿಗೆ ನಾನು ಅಡ್ಡ ಬರಲ್ಲಮ್ಮ, ಬರಲ್ಲ. ಆ ದೇವ್ರು ನಿನ್ನ ಆಸೆನ ನೆರವೇರಿಸಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಮ್ಮ, ಪ್ರಾರ್ಥನೆ ಮಾಡ್ಕೊಳ್ತೀನಿ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾಕೆ ನನ್ ಪ್ರಾಣ ಹೀಗೆ ತೆಗಿತಾ ಇದೀಯಾ? ನಾನೇ ನಿನ್ ಪ್ರಾಣ ತೆಗಿತಿಲ್ಲ. ನೀನ್ ಕೈ ಬಿಟ್ರೆ ನಾನ್ ಪ್ರಾಣ ಬಿಡ್ತೀನಿ ಅಂತ ಹೇಳೋಕ್ ಬಂದೆ. ಬಿಡು, ನನಗೇನಂತೆ? ನೋಡು, ನನಗೆ ತಾಳಿ ಕಟ್ಟದೆ ಇದ್ರೆ ಅಲ್ಲಿರೋ ರೈಲ್ ಕಂಬಿಗೆ ತಲೆ ಕೊಟ್ಟು ಖಂಡಿತ ಸಾಯ್ತೀನಿ. ಮೊದ್ಲು ಆ ಕೆಲಸ ಮಾಡು. ಬೇಡ ನೋಡು, ನಿಜವಾಗ್ಲೂ ಸಾಯ್ತೀನಿ. ನಿನ್ನ ಎದುರಿಗೆ ಸಾಯ್ತೀನಿ, ನಿನ್ನ ನಾಳೆ ಸಾಯ್ತೀನಿ. ಹೋಗಲೇ ಸಾಯಿ, ನನಗೇನಂತೆ? ನೋಡ್ತಾ ಇರು, ಸಾಯ್ತೇನೆ ನೋಡು. ಇರ್ಲಿ ಇರ್ಲಿ ಇರ್ಲಿ. ಅಲ್ಲೇ ಬಲೆ ಬಲೆ. ಹೇಗಿದೆ ಮಗನೇ? ಫೈನ್ ಡ್ಯಾಡಿ. ಹಾಕ್ರಪ್ಪ, ಹಾರ ಹಾಕಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಮೇಲೆ ವಿದ್ಯಾಭ್ಯಾಸ ಎಲ್ಲ ಹೇಗಿತ್ತು? ಫಸ್ಟ್ ಕ್ಲಾಸ್ ಡ್ಯಾಡಿ. ವೆರಿ ಗುಡ್. ಇಲ್ಲಿ ನನ್ನ ತಮ್ಮಾಜಿ ಅಲ್ಲಲ್ಲ ಸ್ವಾಮೀಜಿ. ಐ ಆಮ್ ಹಿಯರ್ ಮೈ ಡಿಯರ್ ಬ್ರದರ್. ಅಯ್ಯೋ 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 ಅಯ್ಯೋ, ನಿನಗೇನು ಬಂತು ದೊಡ್ಡ ರೋಗ? ಅವನ್ ನೋಡ್ಕೊಂಡಿರೋ ಅಮೆರಿಕ ಕಳಿಸಿದ್ರೆ ನೀನ್ ಕೆಟ್ಟು ಬಂದಿದ್ಯಲ್ಲೋ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಗಾದೆನ ಸಾರ್ಥಕ ಮಾಡ್ಬಿಟ್ಟಿಯಲ್ಲೋ ನೀನ್ ನಡೆ ಯಾಂದಳ್ಳಿ. ನೋ ಬ್ರದರ್, ನಾನು ಹಳೆ ಯಾಂದಳ್ಳಿ ಅಲ್ಲ, ಅಮೇರಿಕನ್ ಯಾಂದಳ್ಳಿ. ಬ್ರದರ್, ನಾನು ಅಜ್ಞಾನಿ ಅಂತ ಅಮೆರಿಕಕ್ಕೆ ಹೋದ್ಮೇಲೆ ಅರ್ಥವಾಯ್ತು. ಅಲ್ಲಿ ನನಗಿಂತ ಒಬ್ಬ ದೊಡ್ಡ ಇಂಟರ್ನ್ಯಾಷನಲ್ ಇಂಡಿಯನ್ ಸನ್ಯಾಸಿ ಉಪದೇಶ ಮಾಡ್ದ. ಬದುಕಿರೋವರೆಗೂ ಪ್ರಪಂಚದಲ್ಲಿ ಇರೋ ಸುಖನೆಲ್ಲ ಅನುಭವಿಸಿ ಸಾಯೋ ಕಾಲ ಬಂದಾಗ ಸನ್ಯಾಸಿ ಆಗ್ಬೇಕು ಅಂತ. ಬ್ರದರ್, ನೀನೀಗ ಒಳ್ಳೆ ಪೊಸಿಷನ್ ಅಲ್ಲಿ ಇದೆಯಾ. ಇದೇ ಚಾನ್ಸು. ಕಲ್ಪನಾ, ಕಪಾಲಿ, ಸಂತೋಷ್ ಎಲ್ಲ ಥಿಯೇಟರ್ ಪರ್ಚೇಸ್ ಮಾಡು. 5 ಸ್ಟಾರ್ ಹೋಟೆಲ್ಸ್, ವಿನ್ಸರ್ ಮೈನರ್, ಅಶೋಕ ಹೋಟೆಲ್, ಹಾಲಿಡೇ ಇನ್ ಎಲ್ಲ ಬ್ಲಾಕ್ ಮಾಡು. ಬ್ರದರ್, ಸೀಟ್ ನಲ್ಲಿರೋವರೆಗೂ ನಿನಗೆ ಮರ್ಯಾದೆ. ಕೆಳಗೆ ಇಳಿದಿ ನಾಯಿನು ನಿನ್ ಮೂಸ್ ನೋಡೋದಿಲ್ಲ. ಹಾ, ಕಮಾನ್ ಬ್ರದರ್. ನಾರಾಯಣ. ಸಾರಿ ನಾರಾಯಣ್. ನಾರಾಯಣ Hi. Hello, Vivek. Hi. Hello. Hi. How are you? Come on, join the party. Party na? Party ಅಂದ್ರೆ ಅಮೆರಿಕದಲ್ಲಿ ನೋಡ್ಬೇಕು. ಎಕ್ಸಲೆಂಟ್. ಅಲ್ಲಿ ನೋಡ. ಅವಳು ಹೂ ಮರಳಲ್ವಾ? ಇವನ್ ಜೊತೆನಲ್ಲಿ ಅವರಿಬ್ಬರಿಗೂ ಮದುವೆ ಆಗಿದೆ ಕಣ. ಮದುವೆನಾ? ನಾನೊಂದು 5 ವರ್ಷ ಫಾರಿನ್ ಹೋದ ತಕ್ಷಣ ಇಡೀ ಇಂಡಿಯಾನೇ ಚೇಂಜ್ ಆಗೋಗ್ಬಿಟ್ಟಿದ್ದಲ್ಲೋ. ನನಗೆ ಬುದ್ಧಿ ಹೇಳಿ ಇವ್ರು ಮಜಾ ಮಾಡ್ತಾ ಇದ್ದಾನ. ಅವಳಿಗೆ 4 ವರ್ಷದ ಮಗು ಇದೆ. 4 ವರ್ಷ ಏನು, 40 ವರ್ಷದ ಮಗು ಇದ್ರು ನೋ ಪ್ರಾಬ್ಲಮ್. ಶಿವ, 007. ಓಕೆ. ನಿಜ ತಾನೇ? ಎಕ್ಸ್ಕ್ಯೂಸ್ ಮಿ ಸರ್. ಎಸ್. ನಿಮಗೆ ಫೋನ್ ಬಂದಿದೆ. ಎಲ್ಲಿ? ಆಫೀಸ್ನಿಂದ. ಸೀತಾ, ಫೋನ್ ಬಂದಿದೆ ಅಂತ ಮಾತಾಡ್ಕೊಂಡ್ಬರ್ತಾರೆ. ಫುಡ್ ಏನ್ ಬೇಕೋ ಆರ್ಡರ್ ಮಾಡಿ. ಓಕೆ ಮೇಡಮ್, ನಿಮ್ಮ ಹಸ್ಬೆಂಡ್ ಮಾಡಿಬೇಕಿಂದ ಕಾಲ್ ಚಾರ್ಜ್ ಬಿಟ್ಟಿದ್ದಾರೆ.
ಓಹೋ, ಇದೆಲ್ಲ ನಿನ್ ಪ್ಲಾನಾ? ಒಂದ್ಸಾರಿ ಕಣ್ಣಿಟ್ ಮೇಲೆ ಅನುಭವಿಸ್ತು ಬಿಡೋನಲ್ಲ ಈ ವಿವೇಕ್.
ಲೇಔಟ್ನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿನ ಅಡ್ಡಗಟ್ಟಿ ಹೊಡೆದಿದ್ದು ಅಲ್ಲದೆ ಅವನ ಹೆಂಡತಿನ ಕಿಡ್ನಾಪ್ ಮಾಡಿದ್ದಾರೆ. ವಾಟ್ ಎ ಶೇಮ್ ಆನ್ ಅವರ್ ಡಿಪಾರ್ಟ್ಮೆಂಟ್. ಯಾರೋ ದ್ವೇಷಕ್ಕೋಸ್ಕರ ಈ ಕೆಲಸ ಮಾಡಿರ್ಬೋದು. ದೇಶನೋ ರೋಷನೋ ನಮಗದು ಬೇಕಾಗಿಲ್ಲ. ಆ ದ್ರೋಹಿಗಳು ಯಾರು ಅಂತ ಕಂಡಿಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಗೌರವ ಪ್ರತಿಷ್ಠೆ. ನಿಂತ್ಕೋ. ಇನ್ನು ಮುಂದೆ ಅವಳ ಹೆಸರು ನಿನ್ನ ಬಾಯಲ್ಲಿ ಬರಬಾರ್ದು. ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಈಗೇನಾಯ್ತು? ಇನ್ನೇನಾಗ್ಬೇಕಪ್ಪ? ನಾನು ಅವತ್ತೇ ಬಡ್ಕೊಂಡೆ ಗುಡಿ ಗೋಪುರದ ಮೇಲೆ ಕೂತಿರೋ ಅರ್ಗಿಣಿ ನಾರ್ಸ್ಕೊಂತ. ಆದ್ರೆ ನೀನು ತಿಪ್ಪೆ ಗುಂಡಿಲ್ ಕೂತಿರೋ ಕಾಗೆನ್ ಮದುವೆ ಮಾಡ್ಕೊಂಡು ನಮ್ಮನೆ ಮಾನ ಮರ್ಯಾದೆನೆಲ್ಲ ಬೀದಿ ಪಾಲ್ ಮಾಡ್ಬಿಟ್ಟೆ. ನಾಯಿನ್ ತಗೊಂಡೋಗಿ ಸಿಂಹಾಸನ ಮೇಲೆ ಕೂರ್ಸಿದ್ರೆ ಇನ್ನೇನಾಗತ್ತೆ ಹೇಳು? ಅವಳ ಕಡೆಯವರು ನಿನ್ನ ಮೋಸದಿಂದ ಹೊಡೆದಾಕಿ ಅವಳನ್ನ ಹೊತ್ಕೊಂಡೋದ್ರು. ಈಗ ಅವಳು ನಾಯಿ ಮುಟ್ಟಿದ ಮಡಿಕೆ ಆಗಿ ಬೀದ್ ಬೀದಿ ಅಲಿತಿದ್ದಾಳೆ. ಛೀ, ಅವಳ ಜೊತೆ ಬಾಳ್ವೆ ಮಾಡೋದಿರ್ಲಿ, ಅವಳ ಹೆಸರೇಳಕ್ ಸಹ ನಿನಗೆ ನಾಚಿಕೆ ಆಗ್ಬೇಕು. ಅಮ್ಮ, ನೀನು ಒಂದು ಹೆಣ್ಣಾಗಿದ್ದು ಇನ್ನೊಂದು ಹೆಣ್ಣಿನ ಬಗ್ಗೆ ಇಷ್ಟು ಕೀಳ ಮಾತಾಡ್ಬಾರ್ದಮ್ಮ. ಸೀತಾ ಎಂತವಳು ಅಂತ ನನಗೆ ಗೊತ್ತು. ಅವಳು ಹಾಗಾಗಿದ್ರು ಪರಿಸ್ಥಿತಿ ಒತ್ತಡ ಸಿಕ್ಕಿ ಬಲಿಯಾಗಿರ್ತಾಳೆ ಹೊತ್ತು ಅವಳಾಗೆ ಇಂಥ ನೀಚ ಕೆಲಸ ಮಾಡಿರಲ್ಲ. ಒಂದು ವೇಳೆ ನಿನಗೆ ಈ ಸ್ಥಿತಿ ಬಂದಿದ್ರು ಅಪ್ಪ ನಿನ್ನನ್ನ ಬಿಟ್ಬಿಡ್ತಿದ್ರ? ನಾವೆಲ್ಲ ನಿನ್ನನ್ನ ದೂರ ಮಾಡ್ತಿದ್ವಾ? ಸೀತಾ ಏನೇ ಆಗಿದ್ರು ಅವಳು ನನ್ನ ಹೆಂಡತಿ, ಅವಳೇ ನನ್ನ ಸರ್ವಸ್ವ. ಅವಳ ಜೊತೆನೆ ಬಾಳ್ವೆ ಮಾಡ್ತೀನಿ. ಹಾ, ಸರ್ ಫೋನ್ ಮಾಡ್ಬೋದಾ? ಮಾಡಿ. ಹಲೋ, ಪೊಲೀಸ್ ಸ್ಟೇಷನ್. ಯಾರಾದ್ರೂ ಹತ್ರ ಬಂದ್ರೆ ಹೋಗಿ ದೂರ ಹೋಗಿ ಹೋಗಿ ಹೋಗಿ. ಹತ್ರ ಬರಬೇಡಿ, ಹತ್ರ ಬರಬೇಡಿ, ಸರ್, ಯಾವಳೋ ಒಬ್ಳು ಹೆಣ್ಣೆಣಸು ರಸ್ತೆಯಲ್ಲಿ ಜನಗಳನ್ನೆಲ್ಲ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಂತೆ ಸರ್. ಮೈ ಮೇಲೆಲ್ಲ ರಕ್ತ, ಕೈಯಲ್ಲಿ ರಕ್ತ ಸಿಕ್ತವಾದಂತ ಆವಿದ ಬೇರೆ ಇತ್ತಂತೆ. ಅವಳನ್ನ ಹಿಡಿದು ಹುಚ್ಚ ಆಸ್ಪತ್ರೆಗೆ ಸೇರಿಸಿದಂತೆ ಸರ್. Good morning, doctor. I am Inspector Anand. Very good morning. What can I do for you?
ನಿನ್ನೆ ರಾತ್ರಿ ಒಬ್ರು ಪೇಷಂಟ್ ಅಡ್ಮಿಟ್ ಆದ್ರಲ್ಲ, ಅವ್ರನ್ನ ನಾನು ಸ್ವಲ್ಪ ನೋಡ್ಬೋದಾ? ಓ, ಅವರಾ? ಪ್ಲೀಸ್ ಕಮ್. ನೋಡಿಮ್ಮ, ನಿಮ್ಮನ್ನು ಯಾರ ನೋಡಕ್ ಬಂದಿದ್ದಾರೆ. ಸೀತಾ, ಸೀತಾ, ಮಿಸ್ಟರ್ ಆನಂದ್, ಡೋಂಟ್ ಡಿಸ್ಟರ್ಬ್ ದ ಪೇಷಂಟ್. ಕಮ್ ಆನ್. ಆಕೆ ಜೀವನದಲ್ಲಿ ಏನೋ ಒಂದು ಘಟನೆ ನಡೆದೋಗ್ಬಿಟ್ಟಿದೆ. ಅದೇನು ಅಂತ ನಾನು ತಿಳ್ಕೋಬೇಕು. ಮಿಸ್ಟರ್ ಆನಂದ್, ಆಕೆ ನಿಮಗೆ ಗೊತ್ತಾ? ಗೊತ್ತು ಡಾಕ್ಟರ್, ಗೊತ್ತು. ಆಕೆ ನಿಮ್ ಕತೆ ಕೇಳ್ತಾ ಇದ್ರೆ ನಿಮ್ ಜೀವನದಲ್ಲಿ ದೊಡ್ಡ ಅನಾಹುತವೇ ನಡೆದೋಗಿದೆ ಅಂತ ಕಾಣಿಸುತ್ತೆ. ಈಗ ನಿಮ್ಮ ಹೆಂಡತಿ ನಿಮ್ಮನ್ನು ಗುರುತಿಡಿಯೋ ಸ್ಥಿತಿ ಇಲ್ಲ. ಆಕೆ ಮನಸ್ಸರು ತುಂಬಾ ರೋಷ, ಆಕ್ರೋಶ ತುಂಬ ಹೋಗ್ಬಿಟ್ಟಿದೆ. ಡಾಕ್ಟರ್, 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 ಹೇಗಾದ್ರೂ ಮಾಡಿ ನನ್ನ ಹೆಂಡತಿ ನೋಡ್ಸ್ಕೊಡಿ ಡಾಕ್ಟರ್, ಪ್ಲೀಸ್. ಆಕೆ ಮೈ ಮೇಲೆ ಬಿದ್ದಿರೋದು ಹ್ಯೂಮನ್ ಬ್ಲಡ್ ಅಂತ ಮೆಡಿಕಲ್ ರಿಪೋರ್ಟೇ ಇದೆ. ಎಸ್ ಡಾಕ್ಟರ್, ಅವ್ಳು ಯಾರನ್ನು ಕೊಂದ್ಲು, ಯಾಕೆ ಕೊಂದ್ಲು, ಅವಳು ಯಾಕೆ ಹುಚ್ಚಳಾದ್ಲು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಡಾಕ್ಟರ್. ಇದ್ರ ಹಿಂದೆ ಒಂದು ದೊಡ್ಡ ರಹಸ್ಯನೇ ಇದೆ. ಅದನ್ನು ತಿಳ್ಕೋಬೇಕಾದ್ರೆ ಅವಳು ಹುಚ್ಚು ವಾಸಿ ಆಗ್ಬೇಕು ಡಾಕ್ಟರ್, ಪ್ಲೀಸ್ ಪ್ಲೀಸ್. ಅವಳು ಹುಚ್ಚು ವಾಸಿ ಮಾಡಿ ಡಾಕ್ಟರ್. ಡೋಂಟ್ ವರಿ ಮಿಸ್ಟರ್ ಆನಂದ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೀತಾ, ಏನಮ್ಮ ಇದೆಲ್ಲ? ನಿನ್ ಗಂಡ ನೋಡಿದ್ರೆ ಆಸ್ಪತ್ರೆ ಸೀರಿಯಸ್ ಆಗಿದ್ದಾನೆ. ಬಾಮ ಹೋಗೋಣ. ಗಂಡ ಸೀರಿಯಸ್ ಅಂತೆ. ನನ್ ಗಂಡ 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 ಅಂದ್ರಲ್ಲ, ನನ್ನ ನನ್ ಗಂಡ ಅಂತೀಯಲ್ಲೇ, ನಿನ್ಗೇನೆ ಬಂದಿದೆ ದೊಡ್ಡ ರೋಗ? ಯಾವ ಮುಖ ಹೊತ್ಕೊಂಡು ಇಲ್ಲಿ ಬಂದಿದೆ? ಹೆಣ್ಣು ಜನ್ಮಕ್ಕೆ ನೀನೊಂದು ಕಳಂಕ. ಅಷ್ಟೇ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಿ? ಇಲ್ಲಿ ಹೇಗೆ ಮಾತಾಡ್ಲಿ? ತಾಳಿ ಕಟ್ಟಿರೋ ಗಂಡನ್ನ ಓಡಿಸಿ ಕಂಡವ್ರ ಜೊತೆ ಓಡ್ ಹೋಗಿ ಆಡಬಾರ್ದು ಆಟಗಳನ್ನೆಲ್ಲ ಆಡಿ ಈಗೇನೋ ಗೊತ್ತಿಲ್ದಿರೋ ತರ ನಾಟಕ ಆಡ್ತಿದ್ಯಾ? ನೀನು ಒಂದು ಹೆಣ್ಣ ಅಷ್ಟೇ. ಇಲ್ಲದ ಅಪವಾದಗಳನ್ನ ನನ್ನ ಮೇಲೆ ಹೊರಿಸ್ಬೇಡಿ. ಮುಚ್ಚೆ ಬಾಯಿ. ನಂದು ಗೋಕುಲ್ದಾಗಿದ್ದ ನಮ್ಮ ಮನೆಗೆ ಕಾಗೆ ನುಗ್ದಾಗ ನುಗ್ಗಿ ನಮ್ಮ ಮನೆ ಮಾನ ಮರ್ಯಾದೆನೆಲ್ಲ ಬೀದಿಲಿ ಹರಾಜಾಕ್ಬಿಟ್ಟಿಯಲ್ಲೇ. 4 ಜನರ ಎದುರುಗಡೆ ತಲೆ ತಗ್ಗು ಹೋಗಿ ಮಾಡ್ಬಿಟ್ಟಿಯಲ್ಲೇ. ನೋಡು, ನಮ್ಮ ಮನೇಲಿ ಮದ್ವೆ ಆಗೋ ಹುಡುಗಿ ಇದ್ದಾಳೆ. ನೀನೇನಾದ್ರೂ ಈ ಮನೆ ಒಳಗೆ ಕಾಲಿಟ್ರೆ ಅವಳನ್ನು ನಿನ್ನಂಥವಳೆ ಅಂತ ತಿಳ್ಕೊಂಡು ನಾಳೆ ಯಾರು ಅವಳನ್ನ ಮದ್ವೆ ಆಗೋಲ್ವೇ? ಮತ್ತೆ ನನ್ ಮಾತು ನಂಬಿ ಆ ಮಿನಿಸ್ಟ್ರು ಅವ್ರ ಕಡೆಯವರು ನನ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನನಗೆ ಮತ್ತಿನ ಇಂಜೆಕ್ಷನ್ ಕೊಟ್ಟು ನನ್ನ ಮೇಲೆ ಕೆಟ್ಟ ಅಪವಾದ ಬರೋ ಹಾಗೆ ಮಾಡಿದ್ರು. ಇದ್ರಲ್ಲಿ ನನ್ನ ತಪ್ಪೇನಿಲ್ಲ ಅತ್ತೆ, ದಯವಿಟ್ಟು ನನ್ನ ನಂಬಿ. ಮಾಡೋದೆಲ್ಲ ಮಾಡಿ ಆ ಪುಣ್ಯಾತ್ಮನ ಹೆಸರಾಕೆ ಹೇಳ್ತೀಯಾ? ಚಿಚಿ, ನಿನ್ನ ಮುಖ ನೋಡೋದೆ ಮಹಾಪಾಪ. ತೊಲಗೆ ಇಲ್ಲಿಂದ. ಮತ್ತೆ ನನ್ನ ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡಿ. ಅವರಿಲ್ಲಿದ್ದಾರೆ, ಅವ್ರನ್ನ ಒಂದೇ ಒಂದ್ಸಲ ನೋಡ್ತೀನಂತೆ, ನಿಮಗ್ ಕೈ ಮುಗಿದ್ ಬೇಡ್ಕೊತೀನಂತೆ. ಚಿಚ್ಚಿ, ನಿನ್ನ ಮುಖ ನೋಡಿದ್ರೆ ಅವನು ಖಂಡಿತ ಜೀವ ಸಹಿತ ಉಳಿಯಲ್ಲ ಅಂತ ಮಾತಾಡ್ಬೇಡಿ ಅಂತೆ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ತೊಲಗೆ ಇಲ್ಲಿಂದ. ತೊಲಗದೆ ಇದ್ರೆ ಮಗುನ
ಹೇಗಿದೆ ನೋಡಿದೀಯಾ ಈ ನಾಗೇಂದ್ರ ಬರದ ಹಣೆ ಬರ? ಇವತ್ತು ನಿನ್ ಕೆಡದೆ ಇದ್ರು ಬೀದಿಯಲ್ಲಿ ನನ್ನ ನಡತಿಗೆಟ್ಟವಳು ಶೀಲಿಗೆಟ್ಟವಳು ಅಂತ ಚೀತು ಅಂತ ಕ್ಯಾಕರ್ ಸುಗಿತಿದ್ದಾರೆ. ಆದ್ರೆ ಅವತ್ತು ನನ್ನ ಮಗನ ಒಂದು ಸಣ್ಣ ಆಸೆ ಈಡೇರಿಸಿಬಿಟ್ಟಿದ್ರೆ ನಿನಗೆ ಈ ಗತಿ ಬರ್ತಿದ್ದ. ಪಾಪಿ, ನೀನು ಮನುಷ್ಯ ಅಲ್ಲ, ಮೃಗ. ಮನುಷ್ಯ ರಕ್ತ ಕುಡಿಯೋ ರಾಕ್ಷಸ, ಪ್ರಜಾಪ್ರತಿನಿಧಿ ನಟಿಸ್ತಿರೋ ನರಭಕ್ಷಕ. ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಮರಿ. ನೋಡು, ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ಇಂಥ ಅಪವಾದ ನನ್ನ ಮೇಲೆ ಹೊರಿಸ್ಬೇಡ. ಬೇಕಾದ್ರೆ ನನ್ನ ಕೊಂದ್ಬಿಡು. ನಿನ್ನ ಅಷ್ಟೊಂದು ಸುಲಭವಾಗಿ ಕೊಂದು ಬಿಡ್ತೀನ? ನಿನ್ನ ಜೀವಂತ ದೇಹನ ರಣಹದ್ದುಗಳು ಕುಕ್ಕಿ ಕುಕ್ಕಿ ತಿನ್ನಬೇಕು. ಅದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಕು. ಶೀಲ 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 ಅಂತ ಹೊಡ್ಕೋತಾ ಇದೆಯಲ್ಲ, ಈ ನಿನ್ನ ಪವಿತ್ರವಾದ ಶೀಲನ ನಮ್ಮ ಡಾಕ್ಟ್ರು ಲಾಯರು ಹೇಗೆ ಕಾಪಾಡ್ತಾರೆ ಅನ್ನೋದನ್ನ ನೀನು ನೋಡು. ನಾಗೇಂದ್ರ, ನನ್ನ ಶೀಲ ಜೊತೆ ಆಟ ಆಡಕ್ ಬರ್ತೀಯಾ? ನಾನ್ ನಿನ್ನ ಬಿಡೋದಿಲ್ಲ, ನಾನ್ ನಿನ್ನ ಬಿಡೋದಿಲ್ಲ. ಇಲ್ಲ, ನಾನ್ ನಿನ್ನ ಬಿಡೋದಿಲ್ಲ. ಸರ್ ನಡೆದಿದ್ದು. ಆ ಪಾಪಿ ನಾಗೇಂದ್ರ ತಪ್ಪಿಸ್ಕೊಂಡ. ಆಗ ನಾನೇನ್ ಮಾಡ್ಲಿ? ಮನೆಗೆ ಹೋಗಿ ತಿಳಿಸೋಣ ಅಂದ್ರೆ ನಮ್ಮ ಯಜಮಾನ್ರು ಹಾಸ್ಪಿಟಲ್ ಅಲ್ಲಿ ಇದ್ರು. ಈ ವಿಷಯನ ಪೊಲೀಸ್ನವ್ರಿಗೆ ಯಾಕೆ ತಿಳಿಸಲಿಲ್ಲ? ಪ್ರಯೋಜನ ಏನು? ಯಾವ ಪೊಲೀಸಿಗೆ ಧೈರ್ಯ ಇದೆ ಅಧಿಕಾರದಲ್ಲಿರೋ ಅರೆಸ್ಟ್ ಮಾಡೋಕೆ? ಹೇಗೆ ನನ್ನ ಮನೆಯಿಂದ ದೂರ ಆದೆ? ದ್ವೇಷ, ಅಸೂಯೆ ಇಲ್ಲದೆ ಬೇರೆ ಲೋಕದಲ್ಲಿ ವಾಸವಾಗಿರೋ ಹುಚ್ಚರ ಜೊತೆ ನಾನು ಹುಚ್ಚಿಯಾದೆ. ನನ್ನ ಗಂಡ ಪ್ರೀತಿ
ಪ್ರೀತಿಯಿಂದ ಸೀತಾ ಅಂತ ಕರೆದ್ರು. ಒಂದು ಮಾತಾಡದೆ ನನ್ನ ಮಗು ಅಮ್ಮ ಅಮ್ಮ ಅಂತ ಕೂಗಾಡ್ತಿದ್ರು. ಅವಳ ಕೂಗಿಗೆ ಹೋಗೊಡ್ದೆ ಮೂಕ ವೇದನೆ ಅನುಭವಿಸ್ತಿದ್ದೆ. ಯಾಕೆ ನನ್ನ ಶೀಲನ ಕಾಪಾಡ್ಕೊಳ್ಳೋಕೋಸ್ಕರ ಹೊಟ್ಟೆ ಆದೆ. ನಾನೇನಾದ್ರೂ ಹೊರಗಡೆ ಇದ್ದಿದ್ರೆ ಆ ಡಾಕ್ಟರ್ ಮಗಳಿಗಾದ ಸ್ಥಿತಿನೇ ನನಗೂ ಆಗ್ತಿತ್ತು. ನಾನು ಅವ್ರನ್ನ ಕೊಲ್ದೆ ಹೋಗಿದ್ದಿದ್ರೆ ನಾನು ಶೀಲನ್ ಕಳ್ಕೊಳ್ತಿದ್ದೆ. ಶೀಲ ಕಳ್ಕೊಂಡ್ಮೇಲೆ ನಾನು ಬದುಕಿರೋಕ್ ಸಾಧ್ಯನಾ? ಇಲ್ಲ, ನಾನು ಕಳ್ಕೊಂಡ್ ಶೀಲನ ಈ ಕೋರ್ಟ್ ನಾನು ಕೊಡಕ್ ಸಾಧ್ಯನಾ? ನಾನು ಹುಚ್ಚಿ ಹಾಗೆ ನಟಿಸ್ದೆ, ಹುಚ್ಚಾಸ್ಪತ್ರೆ ಸೇರಿದೆ. ಡಾಕ್ಟರ್ ಆಶ್ರಯದಿಂದ ಆ ದಾನವ ಸಂತಾನನ ನಾಶ ಮಾಡಿದೆ. ಅದ್ಭುತ, ಸೊಗಸಾದ ಕಲ್ಪನೆ, ಸ್ವಾರಸ್ಯಕರವಾದ ಕತೆ. ಗೃಹ ಮಂತ್ರಿಗಳಿಗೆ ಆಪ್ತರಾಗಿರ್ತಕ್ಕಂಥ ಲಾಯರ್ ಸೀತಾಪತಿ, ಡಾಕ್ಟರ್ ವಾಲಿ ಇವರಿಬ್ಬರನ್ನು ಕೊಂದಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಅದು ಸುಳ್ಳು. ಈಗ ಅವರಲ್ಲಿದ್ದಾರೆ, ಫಾರಿನ್ ಟೂರ್ ಅಲ್ಲಿದ್ದಾರೆ. ಸುಳ್ಳು, ಅವರಿಬ್ರು ಬದುಕಿಲ್ಲ. ಇದರಲ್ಲೇನೋ ಮೋಸ ಇದೆ. ಅವರಿಬ್ಬರನ್ನು ನಾನೇ ನನ್ನ ಕೈಯಾರೆ ಕೊಂದೆ. ಅದಕ್ಕೆ ಸಂಬಂಧಪಟ್ಟಂತಹ ಪಾಸ್ಪೋರ್ಟ್, ವೀಸಾ, ಏರ್ ಟಿಕೆಟ್ ಮತ್ತಿತರ ವಿವರಗಳು ಇಲ್ಲಿವೆ. ನಿಜವಾದ ಆಧಾರಗಳಿದ್ದಾಗ್ಯೂ ಸಹ ಈಕೆ ಈ ಕೇಸನ್ನ ತಿರುವು ಮುರುವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಇವರ ಆನರ್, ಅವರು ಲೋಕ ಪ್ರದಕ್ಷಿಣೆ ಮಾಡ್ತಾ ಇರೋದೇ ನಿಜವೇ ಆದ್ರೆ ಈ ಹೆಣ್ಣು ಆಸ್ಪತ್ರೆ ಸೇರೋದಕ್ಕಿಂತ ಮುಂಚೆ ಈಕೆ ಕೈಯಲ್ಲಿ ರಕ್ತ ಸಿಕ್ತವಾದ ಆಯುಧ ಇತ್ತು. ಆ ರಕ್ತ ಮನುಷ್ಯನಿದೆ ಆಗಿದ್ರೆ ಸತ್ತವರು ಯಾರು? ದಯವಿಟ್ಟು ಕ್ಷಮಿಸಬೇಕು ನ್ಯಾಯಮೂರ್ತಿಗಳು. ನನಗೆ ಎರಡು ಮಾತಾಡೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮನ್ನ ಕೇಳ್ಕೊಳ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ನಮ್ಮ ಅಣ್ಣನ ಲಾಯರ್ ಸೀತಾಪತಿ ಹಾಗೂ ಡಾಕ್ಟರ್ ವಾಲಿನ ಕೊಲೆ ಮಾಡಿದ್ದು ಈ ಸೀತಾನೆ. ನಿಮಗೆ ನಿಜ ಗೊತ್ತಾಗಬೇಕಾದ್ರೆ ನನ್ನ ಜೊತೆಗೆ ಬನ್ನಿ. ಸ್ಮಶಾನದಲ್ಲಿ ಹೂತಿಟ್ಟಿರೋ ಎರಡು ಹೆಣಗಳನ್ನ ತೋರಿಸ್ತೀನಿ. ನೋಡಿದ್ರ ಲಾಯರ್ ಸಾಹೇಬ್ರೆ, ಜಡ್ಜ್ ಸಾಹೇಬ್ರೆ, ಸೀತಾ ನಿಜವಾಗಿಯೂ ನಿರಪರಾಧಿ. ಅವಳು ತನ್ನ ಮಾನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ ಕೊಲೆಗಳನ್ನು ಮಾಡಲೇ ವಿನಃ ಮತ್ತಾವ ದುರುದ್ದೇಶ ಇಲ್ಲ ಅನ್ನೋದು ಅರ್ಥವಾಯ್ತಲ್ಲ. ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಅವಳಿಗೆ ನೀವು ಶಿಕ್ಷೆ ಕೊಡಬೇಡಿ. ನೀವು ಶಿಕ್ಷೆ ಕೊಡಬೇಡಿ, ನಾನು ಕೊಡ್ತೀನಿ. ಇನ್ಸ್ಪೆಕ್ಟರ್ ಮೇಲ್ ನೋಡಿ. ಅಣ್ಣನ ವಂಶ ನಿರ್ವಂಶ ಮಾಡಿ ನೀನು ಜೀವಂತವಾಗಿರ್ಬೇಕು ಅಂತೀಯ? ನೀನು ಬದುಕಿರಲೇಬಾರದು, ಸಾಯ್ಬೇಕು.
ಇನ್ಸ್ಪೆಕ್ಟರ್ ಪ್ಲೀಸ್, ಯುವರ್ ಆನರ್, ನಡೆದಿದ್ದೆಲ್ಲ ತಾವೇ ನೋಡಿದ್ದೀರಾ. ಸೀತೆ ನಿರಪರಾಧಿ, ಅವಳನ್ನ ಬಿಡುಗಡೆ ಮಾಡಿ. ಹೌದು, ಸರ್ಕಾರ ಕಾನೂನು ಮಾಡದೇ ಇರೋ ಕೆಲಸ ಅಮ್ಮ ಮಾಡೋಳೆ, ಬಿಡುಗಡೆ ಮಾಡ್ಲೇಬೇಕು. ಸತ್ಯ ಏನು ಅಂತ ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ಸೀತೆಯನ್ನು ಬಿಡುಗಡೆ ಮಾಡಲಾಗಿದೆ.